ರೈತ ಹೋರಾಟಕ್ಕೆ ಆನೇಕಲ್ ಸರ್ಜಾಪುರ ಭಾಗದಲ್ಲಿ ನಡೀತಾ ಇರುವಂತ ಹೋರಾಟಕ್ಕೆ ನಾನು ನಮ್ಮ ಸತೀಶ್ ಅವರು, ನಮ್ಮ ಲೋಕಸಭಾ ಸದಸ್ಯರು ಮಂಜುನಾಥ್ ಅವರು ಬೆಂಬಲವನ್ನ ಕೊಟ್ಟಿದ್ದೀನಿ. ಇಲ್ಲಿ KDB ಇಂದ ಅಕ್ವಿಜೇಷನ್ ಆಗಿದೆ. ಈಗಾಗಲೇ ಕೋರ್ಟಲ್ಲೂ ಹೈಕೋರ್ಟಲ್ಲೂ ಕೂಡ ಅದು ವಜಾ ಆಗಿದೆ. ಸರಿಯಾಗಿ ಪ್ರೊಸೀಜರ್ ಮಾಡಿಲ್ಲ ಅಂತ ವಜಾ. ಮತ್ತೆ ಅದಕ್ಕೆ ನೋಟಿಸ್ ಕೊಡುವಂಥದ್ದು, ಮತ್ತೆ ಈ ಜಮೀನನ್ನ ಕಬಳಿಕೆ ಮಾಡಕ್ಕೆ ಮಾಡಿದ್ದಾರೆ. ನಾನೆಲ್ಲ ರೈತರ ಹತ್ರ ಮಾತಾಡಿದ್ದೀನಿ. ಎಲ್ಲ ಅರ್ಧ ಎಕರೆ, 3/4 ಎಕರೆ, 1 ಎಕರೆ, 2 ಎಕರೆ ಇಷ್ಟು ಇರೋರು. ಅವರೆಲ್ಲ ವ್ಯವಸಾಯ ಮಾಡುವಂಥವ್ರು. ಕೆಲವರು ಹಂದಿ ಸಾಗಾಣೆ ಮಾಡ್ತಾ ಇದ್ದಾರೆ, ಕೆಲವರೆಲ್ಲ ಬೆಳೆ ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ. ಪಾಲಿ ಹೌಸ್ಗಳು ಜಾಸ್ತಿ ಇದೆ ಇಲ್ಲೆಲ್ಲ. ಅಂದ್ರೆ ಬೆಳೆ ಬೆಳೆಯುವಂತ ಜಮೀನು. ನೀವು ಕೈಗಾರಿಕೆ ಮಾಡ್ಬೇಕಾದ್ರೆ ಎಂಚ ಜಮೀನ್ಗೆ ಹೋಗ್ಬೇಕು, ಬೀಳ್ ಜಮೀನ್ಗೆ ಹೋಗ್ಬೇಕು. ಅಂದ್ರೆ ಅಲ್ಲಿ ನೀರ್ ಸಿಗಲ್ಲ, ಬರಡು ಭೂಮಿ, ಈ ತರಕ್ಕೆ ಹೋಗ್ಬೇಕು. ಯಾಕಂದ್ರೆ ನೀವು ಕೈಗಾರಿಕೆ ಬಂದ್ರೆ ಮತ್ತೆ ಕೆಮಿಕಲ್ನೆಲ್ಲ ಭೂಮಿ ಒಳಗೆ ಹಾಕ್ತೀರಾ. ನೀವು ಭೂಮಿ ಒಳಗಡೆ ಬಂದ್ರೆ ಇಲ್ಲಿರೋ ಜನ, ಹಳ್ಳಿ ಜನ ಎಲ್ಲಿ ಹೋಗ್ತದೆ? ಎಲ್ಲ ಬೋರ್ವೆಲ್ಗಳು ನೀವು ಹಾಳಾಗಿ ಹೋಗ್ತೈತೆ, ಎಲ್ಲ ಕೆರೆಗಳು ಹಾಳಾಗಿ ಹೋಗ್ತೈತೆ. ಈಗಲೇ ಇಂಡಸ್ಟ್ರಿ ಇದೆ, ಯಾವುದು ITBT ಇಂಡಸ್ಟ್ರೀಸ್ ಗಳೆಲ್ಲ ಇದೆ. 4 ಇಂಡಸ್ಟ್ರಿ ಇದೆ ಸರ್. 4 ಇಂಡಸ್ಟ್ರೀಸ್ ಇದೆ, ಲೇಔಟ್ ಇದೆ, ಸೂರ್ಯ ಸಿಟಿ ಲೇಔಟ್ ಇದೆ. ಇನ್ನೇನು ಅವಶ್ಯಕತೆ ಇಲ್ಲ. ಒಂದೇ ಕಡೆ ಯಾಕೆ ಎಲ್ಲ ಪ್ರೆಷರ್ ಹಾಕ್ತೀರಾ? ಈಗಲೇ ಟ್ರಾಫಿಕ್ ಜಾಮ್, ಈ ರೋಡ್ಗೆ ಯಾರು ಓಡಾಡಕ್ಕೆ ಆಗಲ್ಲ. ಆ ಪರಿಸ್ಥಿತಿ, ಹೊಸೂರು ರಸ್ತೆ ಪರಿಸ್ಥಿತಿ ಹಂಗ್ ಬಂದಿದೆ. ಮಾಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನೀವು ಮಂತ್ರಿ, ಉತ್ತರ ಕರ್ನಾಟಕದವರು ಅಲ್ಲಿ ಮಾಡಿ, ನೀವು ಅಭಿವೃದ್ಧಿ ಮಾಡಿ. ಅಲ್ಲಿ ಬಿಟ್ಬಿಟ್ಟು ಬೆಂಗಳೂರಿನ ಯಾಕೆ ಹುಡ್ಕಂತೀರಾ ನೀವು? ಸರ್ ಡೀಲ್ ಅಂತ ಹೇಳಿದ್ವಿ ಸರ್. ಇದು ದೊಡ್ಡ ಡೀಲೆ, ಒಳ್ಳೆ ಕಾಸು ಬರ್ತೈತೆ. ಇದು ಈ ಲೇಔಟ್ ಆದ್ರೆ ಒಳ್ಳೆ ಕಾಸು ಬರ್ತೈತೆ. 1:2, 3 ಟೈಮು, 3 ಟೈಮ್ ಅಷ್ಟು ಕಮಿಷನ್ ಬರ್ತೈತೆ. ಕಮಿಷನ್ ಮಾಡಿಯಕ್ಕೋಸ್ಕರ ಮಾಡ್ತಾ ಇರೋ ಲೇಔಟ್ ಇದು. ಬೇಗ ಮಾಡಿ, ಯಾಕಂದ್ರೆ ಇವ್ರ ಸರ್ಕಾರ ಇನ್ನೊಂದು ವರ್ಷ